ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಕೂಡ್ಲಿಗಿ ತಾಲೂಕಿನ ಅಸಮರ್ಪಕ ರೈತರ ಬಿತ್ತನೆಯ ಮಾಹಿತಿ ಕೊರತೆಯಿಂದ ರೈತರಿಗೆ ಬಿತ್ತನೆ ಮಾಡಿರುವ ರೈತರ ಪರಿಸ್ಥಿತಿಯು ರಾಸಾಯನಿಕ ಗೊಬ್ಬರವಾದ ಯೂರಿಯಾ ಗೊಬ್ಬರವಿಲ್ಲದೆ ಬಿತ್ತನೆ ಮಾಡಿರುವಂತ ಮೆಕ್ಕೆಜೋಳ, ಜೋಳ ಇನ್ನಿತರ ಬೆಳೆಗಳು ರಾಸಾಯನಿಕ ಗೊಬ್ಬರಗಳ ಇಲ್ಲದೆ ಹಸಿರು ಬಣ್ಣ ಇರುವಂತಹ ಎಲೆಗಳು ಅರಿಶಿಣ ಬಣ್ಣಕ್ಕೆ ಬದಲಾವಣೆಯಾಗಿದೆ. ಕಾರಣ ರಾಸಾಯನಿಕ ಗೊಬ್ಬರದ ಯೂರಿಯಾ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಕೊಡದೇ ಇರುವ ಕಾರಣಕ್ಕೆ ಬೆಳೆಯು ಸಮೃದ್ಧಿಯಾಗಿ ಬೆಳೆಯದೆ ಎಲೆಗಳೆಲ್ಲ ಅರಿಶಿಣ ಬಣ್ಣದ ಸ್ಥಿತಿಗೆ ಬದಲಾಗುತ್ತೆ ಎಂದು ಹೋರಾಟಗಾರರು ಬೇಸರ ವ್ಯಕ್ತಪಡಿಸುತ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ಉರುಳಿಯಾಳ್ ರೇವಣ್ಣ ಇವರು ರೈತ ಮುಖಂಡರ ಜೊತೆ ಕೈಜೋಡಿಸಿ ರಾಜ್ಯ ಸರ್ಕಾರವು ರೈತರಿಗೆ ವಿಷ ಕೊಡುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ. ಕಾರಣ ಆಯಾ ತಾಲೂಕಿನ ಅಧಿಕಾರಿಗಳು ಬಿತ್ತನೆ ಮಾಡಿರುವಂತಹ ರೈತರ ಅಂದಾಜು ಲೆಕ್ಕವನ್ನು ವರದಿಯನ್ನು ತೆಗೆದುಕೊಳ್ಳದೆ ತಮಗೆ ತಿಳಿದಂತ ಸಂದರ್ಭದಲ್ಲಿ ರೈತರಿಗೆ ಗೊಬ್ಬರ ಸಿಗುವಂತ ಪರಿಸ್ಥಿತಿ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆ ಸೂರ್ಯ ಪಾಪಣ್ಣ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರವರು ಹೋರಾಟದಲ್ಲಿ ಭಾಗಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಬಿತ್ತನೆ ಮಾಡಿದ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ರೈತರಿಗೆ ಕೊಡ್ಲಿಕ್ಕೆ ಆಗದೆ ಇರುವಂತಹ ಆಳುವಂತ ಸರ್ಕಾರವಾಗಿದೆ. ರಾಜ್ಯ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಹಾಗೂ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಕೊಡದ ರಾಜ್ಯ ಸರ್ಕಾರ ಇರಬೇಕಾ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಹಾಗೆ ರೈತ ಮುಖಂಡ ದೇವರ ಮನೆ ಮಹೇಶ್ ಇವರು ಸರ್ಕಾರ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಜಿಲ್ಲಾದ್ಯಂತ ರೈತರ ಬಿತ್ತನೆ ಮಾಡಿದ ಬೆಳೆಗಳ ನಿಖರವಾದ ವರದಿಯನ್ನು ಅಧಿಕಾರಿಗಳು ತೆಗೆದುಕೊಂಡು ಯಾವ ತಾಲೂಕಿಗಳಿಗೆ ಎಷ್ಟೆಷ್ಟು ಗೊಬ್ಬರ ಬೇಕಾಗುತ್ತದೆ ಎಂಬ ವರದಿಯ ಅಂಶವನ್ನು ತೆಗೆದುಕೊಂಡು ರೈತರ ಬೆಳೆಗಳಿಗೆ ಸಮಯಕ್ಕೆ ಸರಿಯಾಗಿ ಅಗತ್ಯತೆಯನ್ನು ಸರ್ಕಾರದ ಅಧಿಕಾರಿಗಳು ರೈತರಿಗೆ ಗೊಬ್ಬರವನ್ನು ಅನುಕೂಲ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆ ನಮ್ಮ ವಿಜಯನಗರ ಹಾಗೂ ಅಖಂಡ ಬಳ್ಳಾರಿ ಜಿಲ್ಲೆಯ ಎಂ.ಪಿ.ಎಂ.ಎಲ್.ಎಗಳು ಹಾಗೂ ಉಸ್ತುವಾರಿ ಸಚಿವರುಗಳು ಚುನಾಯಿತ ಪ್ರತಿನಿಧಿಗಳಾಗಿರುವ ಇವರುಗಳು ಸರ್ಕಾರದ ಗಮನಹರಿಸಿ ಜಿಲ್ಲೆಯ ಎಲ್ಲ ರೈತರಿಗೆ ರಾಸಾಯನಿಕ ಯೂರಿಯಾ ಗೊಬ್ಬರ ಕೊಡುವಂತೆ ಮಾಡಬೇಕು. ಇಲ್ಲವಾದರೆ ರೈತಪರ ಅನೇಕ ಸಂಘಟನೆಗಳು ಒಗ್ಗೂಡಿ ರೈತರ ಪರವಾಗಿ ಶಾಸಕರ ಮನೆಯ ಮುಂದೆ ಧರಣಿ ಕೂಡುವಂತೆ ಎಚ್ಚರಿಕೆ ನೀಡಿದರು. ಹಾಗೆ ಕೂಗಿ ತಾಲೂಕಿನಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ಬ್ಲಾಕ್ನಲ್ಲಿ ಗೊಬ್ಬರ ದರದಕ್ಕಿಂತ 2 ಪಟ್ಟು ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ. ಅಂತವರ ಪರವಾಗಿಯನ್ನು ರದ್ದುಪಡಿಸಬೇಕು ಎಂದು ಹೋರಾಟಗಾರರು ಮಾನ್ಯ ತಹಶೀಲ್ದಾರರು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಮನವಿ ಮಾಡಿಕೊಂಡರು. ಹಾಗೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ರೈತರ ಕುರಿತು ಮಾತನಾಡಿದ ಅವರು ಬಿತ್ತನೆ ಮಾಡಿರುವಂತಹ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಕೊಡದಿದ್ದರೆ ಹೇಳುವವರಿ ಕಾಣಲು ಸಾಧ್ಯವಾಗಲಿಲ್ಲ. ಸಂಕಷ್ಟದ ಮಾತುಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆ. ದೇವೇಂದ್ರಪ್ಪ ಜಿಲ್ಲಾಧ್ಯಕ್ಷರು, ಬಳ್ಳಾರಿ ಬಾಣದ ಮಾರುತಿ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಬಣಕಾರ್, ಬಸವರಾಜ್ ಜಿಲ್ಲಾಧ್ಯಕ್ಷ, ವಿಜಯನಗರ ಬಿ. ಶೇಖಪ್ಪ ತಾಲೂಕಾ ಅಧ್ಯಕ್ಷರು, ಹೊಸಪೇಟೆ ಗಾಳೆಪ್ಪ ಗ್ರಾಮ ಘಟಕದ ಅಧ್ಯಕ್ಷರು, ಹೊಸಪೇಟೆ ಪಿ. ನಾಗಪ್ಪ ಘಟಕ ಅಧ್ಯಕ್ಷರು, ಜೆಡಿಎಸ್ ತಾಲೂಕಾ ಅಧ್ಯಕ್ಷರಾದ ಗುಪ್ಪಲ್ ಕಾರಪ್ಪ, ಶಿವರಾಜ್ ಕೆ. ಬಾಣದ ಕೃಷ್ಣಪ್ಪ ಜಿಲ್ಲಾ ಕಾರ್ಯದರ್ಶಿ ಇನ್ನು ಅನೇಕ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ವೀರೇಶ್ ಹೆಚ್, ನಾಗಲಾಪುರ. ಒಂದು ಎಕರೆಗೆ ಅವರು ಬಿತ್ತನೆ ಮಾಡಿದಾಗ ಬಿತ್ತನೆ ಆಗಿ 20 ದಿನಕ್ಕೆ ಯೂರಿಯಾ ಇಡ್ತಾನೆ ರೈತ. ಏನಿಲ್ಲ ಅಂದ್ರೆ 2 ಚೀಲ ಇಡ್ತಾನೆ. ಸ್ವಲ್ಪ ಏನೋ ಅಲ್ಲಿ ಬೆಳಗಾಗಿತ್ತಾನೆ 3 ಚೀಲ ಒಗಿತಾನೆ. ಬೇಡ, ಒಂದು 6 ಚೀಲ ಬೇಕು ಯೂರಿಯಾ, 6 ಚೀಲ ಬೇಕು. ಇವರು ತಾಲೂಕು ಆಡಳಿತ, ನಾನು ಹೇಳೋದು ತಾಲೂಕು ಆಡಳಿತ, ನೀವು ಮೀಟಿಂಗ್ ಕರಿತೀರಲ್ಲ ಕೃಷಿ ಇಲಾಖೆಯರು, ನೀವು ಮೀಟಿಂಗ್ ಕರೆದಾಗ ರೈತ ಸಂಘಟನೆ ಯಾರಾದರೂ ಪ್ರಮುಖರು, ಯಾರಾದರೂ ಪ್ರಗತಿಪರ ರೈತರು, ಆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥವ್ರು ಇಲ್ಲ ಜೋಳ ಬೆಳೆದಿರ್ತಕ್ಕಂಥವ್ರು ಒಂದು ಇಬ್ಬರು ಕುಂದ್ರಿಸ್ಕೊಂಡ್ರೆ ಮೀಟಿಂಗ್ನಲ್ಲಿ ಕುಂದ್ರಿಸ್ಕೊಂಡ್ರೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ ನಿಮಗೆ. 20,600 ನೀವೇನು ಅಗ್ರಿಕಲ್ಚರ್ ಓದಿ ಬಂದಿರ್ತೀರಿ, ಪ್ರಾಕ್ಟಿಕಲ್ ಇರೋದಿಲ್ಲ. ಪ್ರಾಕ್ಟಿಕಲ್ ಇಲ್ಲಿರ್ತತೆ. ಇದು BSc ಆಗಿರಿ, ಪ್ರಾಕ್ಟಿಕಲ್ ಏನು ಮಾಡಿರ್ತಾನೆ ಆ ಅನುಭವದ BSc ಆಗಿರ್ತತೆ. ನೀವು ಕೇಳಿ, ನಾನು ಮಾನ್ಯ ಶಾಸಕರು ಕೂಡ ಹೇಳೋದಿಷ್ಟೇ, ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ರೈತರ ನಿರ್ಲಕ್ಷ್ಯ ಮಾಡಿದ್ರೆ, ಸರಿಯಾದ ಸಮಯಕ್ಕೆ ರೈತರಿಗೆ ಗೊಬ್ಬರ ಬೀಜ ಒದಗಿಸದೇ ಇದ್ರೆ ನಾವು ಧರಣಿ ಕೂತ್ಕೋಬೇಕಾಗತಿ. ಶಾಸಕರಿಗೆ ಮನೆ ಮುಂದೆ ಧರಣಿ ಕೂತ್ಕೋಬೇಕಾಗತಿ. ನಾವು ಎಲ್ಲಿ ರೈತರಿಗೆ ಅನ್ಯಾಯ ಆಗತ್ತೆ ಆ ಅನ್ಯಾಯದ ಪರವಾಗಿ, ರೈತರಿಗೆ ಏನು ಅನ್ಯಾಯ ಆಗಿರುತ್ತೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ನೀವು ಅನ್ಯಾಯ ಮಾಡಿರ್ತೀವಿ ವಿರುದ್ಧವಾಗಿ. ಯಾಕಂದ್ರೆ ನೀವು ಮೀಟಿಂಗ್ ಕರೆಯೋರು, ನೀವು ಶಾಸಕರು ಮೀಟಿಂಗ್ ಕರೆದಾಗ ಸರಿಯಾದ ರೀತಿಯಿಂದ ನೋಡಿ ಯೂರಿಯಾನೇ ಸಿಕ್ಕಿಲ್ಲ. ಮತ್ತೆ ಏನು ಹೇಳ್ತಾರೆ,
ಇವರು ಏನು 34,400 ಟನ್ ಬಂದತ್ತಲ್ಲಪ್ಪ, ಆ ಗೊಬ್ಬರನ ಅಲ್ಲಿಂದಲೇ ಲೋಡ್ ಕಳಿಸಿಬಿಡ್ತಾರೆ. ಇದ್ಯಾವುದು ಹುಲಿಕೆರೆಗೆ 480 ರೂಪಾಯಿ ಮಾರ್ತಾರೆ, ಒಂದ್ ಕಡೆ 600 ರೂಪಾಯಿ ಮಾರ್ತಾರೆ. ಯೂರಿಯಾ ಇರೋದು ಸೊಸೈಟಿಗೆ 300 ರೂಪಾಯಿ. ಬೇಡ, ನಾವೇನು ಹೇಳಿ ಮೀಟಿಂಗ್ನಲ್ಲಿ, ನಮಗೆ ಮೀಟಿಂಗ್ ಯಾಕೆ ಕರೆದಲ್ಲ ಇವರು? ಕೃಷಿ ಇಲಾಖೆಗೆ ಎಷ್ಟು ಏನು ಬೇಕು ಗೊಬ್ಬರ, ಆ ಏನು ವರ್ತಕರು ಕರೆಸಿದ್ರು, ಸಂಘಟನೆಯವರು ಬರ್ರಿಯಪ್ಪ. ಮಾನ್ಯ ತಹಸೀಲ್ದಾರ್ ಕೂಡ ನಮಗೆ ಒಂದು ಏನು ಮೆಸೇಜ್ ಕಳಿಸಲ್ಲ. ಯಾವುದೇ ಒಂದು ವಿಚಾರ ಇದ್ದಾಗ